ವೀಕ್ಷಕರೇ, ದರ್ಶನ್ ಫ್ಯಾನ್ಸ್ ಪುಂಡಾಟ ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ನೋಡಿ ಉಗೀತಾ ಇದ್ದಾರೆ ಕೂಡ. ಅದಾದರೆ ಅಂದರೆ ಒಂಥರ ಕಡ್ಡಿ ಮುರಿದಂಗೆ ಮಾತಾಡ್ತಾ ಇರೋದು ಮಾತ್ರ ಜಗದೀಶ್ ಅವರು. ಆದರೆ ಜಗದೀಶ್ ಅವರ ವಿರುದ್ಧ ದರ್ಶನ್ ಫ್ಯಾನ್ಸ್ ಮುಗಿಬಿದ್ದಿಲ್ವಾ? ಖಂಡಿತವಾಗಿಯೂ ಕೂಡ ಮುಗಿಬಿದ್ದಿದ್ದಾರೆ. ಸರ್, ನೀವು ಕೂಡ ಒಂದು ಸಾರಿ ಅವ್ರು ಜೈಲಲ್ಲಿದ್ದಾಗ ಅವ್ರ ಪರವಾಗಿ ನಿಂತ್ಕೊಂಡಿದ್ರಿ. ಅದಾದ ನಂತರ ಅದು ಯಾಕೋ ಉಲ್ಟಾ ಆಯಿತು. ನೀವು ಅವರ ವಿರುದ್ಧ ಮಾತಾಡೋಕೆ ಶುರು ಮಾಡಿದ್ರಿ. ಆಗ ನಿಮ್ಮ ಮೆಸೇಜಸ್ಗಳು ನಿಮ್ಮ ಮೊಬೈಲ್ಗೆ ಯಾವ ರೀತಿಯಾಗಿ ಬರ್ತಾ ಇತ್ತು ದರ್ಶನ್ ಫ್ಯಾನ್ಸ್ ಕಡೆಯಿಂದ? ಸರ್, ನಾನು ಆ್ಯಕ್ಚುಲಿ ದರ್ಶನ್ ವಿರುದ್ಧ ಒಂದು ಷಡ್ಯಂತ್ರ ಆಗಿರ್ಬೋದೇನೋ, ಕೊಲೆ ವಿಚಾರದಲ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾಜಕೀಯವಾಗಿ ಏನಾದ್ರು ಫಿಕ್ಸ್ ಮಾಡ್ತಾರ ಅದೊಂದು ಯೋಚನೆ ಇತ್ತು. ತದನಂತರ ಯಾವಾಗ ಈ ವ್ಯಕ್ತಿ ಒಳಗಡೆ ಹೋಗಿ ಯಾರೋ ರೌಡಿ ಜೊತೆ ಕೂತ್ಕೊಂಡು ದಮ್ ಹೊಡೆದು ಅದು ಯಾವಾಗ ಈಚೆ ಬಂತು, ದೆನ್ ವಿ ಕೇಮ್ ಟು ನೋ ಈತ ಬದಲಾವಣೆ ಆಗಲ್ಲ, ಈತ ಇರೋದೇ ಈ ತರ ಮೋಸ್ಟ್ಲಿ ಆಗಿದೆ ಇದು ಅಂತೇಳಿ ನಾವು ಅದನ್ನ ಮಾಡ್ಕೊಂಡು ದೆನ್ ವಿ ಸ್ಟಾರ್ಟೆಡ್ ಅಪೋಸಿಂಗ್ ಹಿಮ್. ಇಂಥ ವ್ಯಕ್ತಿಗಳು ಸಮಾಜಕ್ಕೆ ಏನ್ ಮೆಸೇಜ್ ಅನ್ನ ಕೊಡ್ತಾರೆ ಅಂತ ಅಪೋಸ್ ಮಾಡಿದಂತೂ ನಿಜ. ಬಟ್ ಅದಕ್ಕೆ ಇವರು ದೇ ಸ್ಟಾರ್ಟೆಡ್ ಕಾಲಿಂಗ್ ಮೀ ನಾನ್ ಸ್ಟಾಪ್. 15 ದಿವಸ ಈ ಫೋನ್ ನಾನ್ ಸ್ಟಾಪ್ ಬಡ್ಕೊಂಡಿದೆ, ರಾತ್ರಿ ಹೊತ್ತು ಬಡ್ಕೊಳೋದು. ಮೆಸೇಜಸ್ಗಳಂತೂ ಸಿಕ್ಕಾಪಟ್ಟೆ, ಮನೆ ನುಗ್ತೀವಿ, ಹೊಡಿತೀವಿ, ಬಡಿತೀವಿ, ರೇಪು, ಅದು ಇದು ಇಂಥ ಕೆಟ್ಟ ಮೆಸೇಜ್ ನನಗೆ ಹಾಕಿಲ್ಲ ಅಂತಿಲ್ಲ ಸರ್. ಎಲ್ಲಾ ಮೆಸೇಜ್ಗಳನ್ನು ಹಾಕಿದ್ರು ನಾನು ಅದನ್ನ ಪೊಲೀಸರಿಗೂ ಫಾರ್ವರ್ಡ್ ಮಾಡಿದೆ. ನಮ್ದೇ ಆದಂತ ರೀತಿಯಲ್ಲಿ ಇದನ್ನ ಹ್ಯಾಂಡಲ್ ಮಾಡಿದ್ವಿ. ಬೇರೆ ಯಾವ ತರ ಹ್ಯಾಂಡಲ್ ಮಾಡಿದ್ರಿ ಸರ್? ಅಂತ ಅಂದ್ರೆ ಇವ್ರಿಗೆಲ್ಲ ಬುದ್ಧಿ ಕಲಿಸಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ಫೈಲ್ ಕಂಪ್ಲೇಂಟ್ ಪೊಲೀಸ್ ಕಮಿಷನರ್ ಮುಂದೆ, ಮುಂಚೆ ದಯಾನಂದ್ ಇದ್ರು, ದಯಾನಂದ್ ಮುಂದೆ ಕಂಪ್ಲೇಂಟ್ ಫೈಲ್ ಮಾಡಿದ್ವಿ. ಮತ್ತೆ ಐ ಥಿಂಕ್ ಇದ್ಯಾವ ಸೆನ್ ಪೊಲೀಸ್ ಸ್ಟೇಷನ್ ಅಂತ ಮಾಡಿದ್ದಾರೆ. ವಿ ಫೈಲ್ಡ್ ಕಂಪ್ಲೇಂಟ್. ಒಂದಷ್ಟು ಜನ ಮೇಲೆ FIR ಆಯ್ತು. ಏನಾಯ್ತು ಸರ್ ಅದಾದ ನಂತರ ಇದು ನಿಂತೋಯ್ತು ಸರ್, ನಿಂತೋಯ್ತು. ನಾನೇನು ಹೇಳಿದೆ, ಈ 75 ಮೋರ್ ದ್ಯಾನ್ ಅದೇ ನಾನು ಐ ಜಸ್ಟ್ ವೆಂಟ್ ವಿತ್ ಕ್ಯಾಲ್ಕುಲೇಷನ್ ವಿತ್ ಚಂದನು 250 ಗ್ರೂಪ್ಸ್ ಇದೆ ಅಂತಂದ್ರು. ವಿ ಕ್ಯಾಲ್ಕುಲೇಟೆಡ್ ಇಂಟು 250 ಅಂದ್ರೆ 75,000 ಜನ ಆಯ್ತು. 75,000 ಜನ ಇವ್ನು ಸಾಕ್ತಾವನೆ ಅಂದ್ರೆ ಇದೊಂದು ದೊಡ್ಡ ಮಾಫಿಯಾ. ನಾನು ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅಂತಾನೆ ದಯಾನಂದ್ ಕೊಟ್ಟೆ. ಆ ಕಂಪ್ಲೇಂಟ್ ಕೊಟ್ಮೇಲೆ ಎಲ್ಲ ಸ್ಟಾಪ್ ಆಯ್ತು ಸರ್, ಎಲ್ಲ ಸ್ಟಾಪ್ ಆಯ್ತು. ಒಬ್ಬ ಲಾಯರ್ ಆಗಿ ಪ್ರತಿಯೊಂದಕ್ಕೂ ಕೂಡ ನೀವು ಧ್ವನಿ ಎತ್ತುತ್ತೀರಿ. ನಿಮ್ಗೊಂದು 70,000 ಕರೆಗಳು ಬಂದಿದಾವೆ ಅಂತ ಅಂದ್ರೆ, ಬೆದರಿಕೆ ಮೆಸೇಜ್ಗಳು ಬಂದಿದಾವೆ ಅಂತ ಅಂದ್ರೆ, ನೀವೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೋದಾಗಿತ್ತಲ್ಲ ಸರ್ ಇವ್ರ ವಿರುದ್ಧ? ಅಲ್ಲ, ನಾನು ಕಂಪ್ಲೇಂಟ್ ಫೈಲ್ ಮಾಡಿದೆ. ನಾನು ದರ್ಶನ್ ತರ ಡ್ರ್ಯಾಗರ್ ಅಂತ ಇಕ್ಕಾಗಲ್ಲ. ಸೊ ನಾನು ದಯಾನಂದ್ಗೆ ಅವತ್ತು ಇಂದಿನ ಪೊಲೀಸ್ ಕಮಿಷನರ್ಗೆ ಮತ್ತೆ ಸೆನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ಸ್ ಕೊಟ್ಟೆ. ಒಂದು 4-5 FIR ಮಾಡಿದ್ರು. ದರ್ಶನ್ ಮೇಲೆನೆ ಕೊಟ್ಟೆ. FIR ಆಯ್ತು. ದರ್ಶನ್ ಮೇಲೆ FIR ಆಗ್ಲಿಲ್ಲ. ಬಟ್ ಏನೋ ಅವನು ಶಿಷ್ಯಂದ್ರ ಮೇಲೆ FIR ಗಳನ್ನ ಮಾಡಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಗೊತ್ತಲ್ವಾ ನಿಮ್ಗೆ? ಪ್ರಥಮದೇ ಅವರು ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಇನ್ ಜಗದೀಶ್ ದೇನ್ ಕತೆ. ಬೇಕಾದ್ರೆ ನಾನು ಮಾಡಿರೋ FIR ಗಳನ್ನೂ ಕೊಡ್ತೀನಿ. ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಪ್ರಾಸಿಕ್ಯೂಷನ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ದರ್ಶನ್ ಕೇಸಲ್ಲಿ, ರಮ್ಯನ್ FIR ಇವನೇನ ಕೊಟ್ರೆ, ಒಳ್ಳೆ ಹುಡುಗ ಪ್ರಥಮ ಅವ್ನು ಕೊಟ್ರೆ ಅವಂದು, ಅಥವಾ ಸುಮೋಟೋ ದೊಡ್ಡಬಳ್ಳಾಪುರ SP ಮಾಡಿ ಬೇಕಾದ್ರೆ ನಾನು ಕೊಡ್ತೀನಿ. ದಿಸ್ ಹ್ಯಾಸ್ ಟು ಬಿ ಬಾಟ್ ಟು ದ ನೋಟಿಸ್ ಆಫ್ ಸುಪ್ರೀಂ ಕೋರ್ಟ್ ಸರ್. ಸುಪ್ರೀಂ ಕೋರ್ಟ್ ನೋಟಿಸ್ಗೆ ಬರಬೇಕು ಸರ್ ಇದು. ಆಮೇಲೆ ಬರೀ ಇವ್ರ ಮೇಲೆ FIR ಮಾಡೋದಲ್ಲ, ಸುಮ್ಮನೆ FIR ಮಾಡದೆ ಆಗಲ್ಲ. ಈಗ ಮಂಗಳೂರು ಪೊಲೀಸ್ ಕಮಿಷನರ್ ಕೋಕ ಹಾಕ್ತಿ ಅಂತ, ಒಂದು ಕೇಸ್ ಇಲ್ಲ ಅಂದ್ರೆ ಕೋಕ ಹಾಕ್ಬೋದು. ಕರ್ನಾಟಕ ಆರ್ಗನೈಸ್ ಕ್ರಿಮಿನಲ್ ಆಕ್ಟ್ ಅಂತ ಹೇಳಿದೆ ಅದು. ಅದಾಕರೆ 2 ವರ್ಷ ಬೆಲ್ ಸಿಗಲ್ಲ ಸರ್. ಅದೇ ಪ್ರಶ್ನೆಗೆ ಬರಬೇಕು ಅನ್ಕೊಂಡೆ. ಈಗ ರಮ್ಯಾ ಅವ್ರ ಕೇಸು, ಪ್ರಥಮ ಅವ್ರ ಕೇಸು, ಜೊತೆಗೆ ನಿಮ್ದು, ಸೊ ಇದನ್ನೆಲ್ಲ ನೋಡಿದ್ರೆ ಇದು ಎಷ್ಟರ ಮಟ್ಟಿಗೆ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಮೇಲೆ ಎಫೆಕ್ಟ್ ಆಗಬಹುದು, ಪರಿಣಾಮ ಬೀರಬಹುದು ಅಂತ? ಸರ್, ಖಂಡಿತ ಇದನ್ನ ರೆಪ್ರೆಸೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಈ ಕಾಗ್ನಿಜೆನ್ಸ್ ನ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡುತ್ತೆ. ಓಕೆ. ಅಂಡ್ ಸಂಬಂಧಪಟ್ಟಂತ ಪ್ರಾಸಿಕ್ಯೂಷನ್ ಮತ್ತೆ ಸಿಮಂತ್ ಕುಮಾರ್ ಸಿಂಗ್ ಅವರು ತಮ್ಮ ಪ್ರಾಸಿಕ್ಯೂಷನ್ ಅಪೀಲ್ ಮಾಡಿರೋದು ಬೆಂಗಳೂರು ಸಿಟಿ ಪೊಲೀಸ್. SITನೇ ಅಪೀಲ್ ಮಾಡಿರೋದು ಬೇಲ್ ಕ್ಯಾನ್ಸಲ್ ಮಾಡಿ ಅಂತ. ದೇ ಹ್ಯಾವ್ ಟು ಅಟ್ಯಾಚ್ ಆಲ್ ದಿಸ್. ಯಾಕಂದ್ರೆ ಇಬ್ಬರಿಗೂ ಅಫಿಡೇವಿಟ್ ಹಾಕಿ ಅಂತ ಸಮಯ ಕೊಟ್ಟಿದ್ದಾರೆ. 10 ದಿವಸ ಸಮಯ ಕೊಟ್ಟಿದ್ದಾರೆ. 10 ದಿವಸ ಸಮಯದಲ್ಲಿ ರಮ್ಯನ್ ಕೇಸು ಈ ಪ್ರಥಮದು ಸುಮೋಟೋ ಮಾಡಿ ರಾಜ್ಯ ಸರ್ಕಾರಕ್ಕೆ ನಿಜವಾಗ್ಲೂ ದರ್ಶನ್ ಪಕ್ಕದಲ್ಲಿ ಇಟ್ಕೊಂಡು ಕ್ಯಾನ್ವಾಸ್ ಮಾಡಿದೀವಿ ಅಂತ ಋಣ ತೀರ್ಸೋದು ಬೇಡ ಅಂತ ಇದ್ರೆ, ಯಾಕಂದ್ರೆ ಪಕ್ಕದಲ್ಲಿ ಇಸ್ಕೊಂಡು ಇವರೆಲ್ಲ ಕ್ಯಾನ್ವಾಸ್ ಮಾಡಿಸಿದ್ದಾರೆ. ಸ್ಟಾರ್ ಚಂದ್ರು ಮಂಡ್ಯದಲ್ಲೆಲ್ಲ ನಿಲ್ಸ್ಕೊಂಡು ಮಾಡಿದ್ದಾರೆ. ಈ ವ್ಯಕ್ತಿ ಋಣ ತೀರ್ಸ್ಬೇಕಂತ ಸುಮ್ಮನೆ ಇದ್ರು ಏನು ಮಾಡಕ್ಕಾಗಲ್ಲ ನಾವು. ಇಲ್ಲ, ಋಣ ತೀರ್ಸೋದು ಬೇಡ, ಜನಪರವಾಗಿ ಕೆಲಸ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನಾದ್ರು ಕಿಂಚಿತ್ ಆದ್ರೂ ನಿಯತ್ತಿದ್ರೆ ಐ ಥಿಂಕ್ ದೇ ಶುಡ್ ಇನಿಷಿಯೇಟ್ ಲೀಗಲ್ ಆಕ್ಷನ್. ನಾವು ಡ್ರ್ಯಾಗರ್ ಇಕ್ಕೋರಲ್ಲ ಸರ್, ನಾವು 6 ಕೋಟಿ ಜನ ಯಾರು ಡ್ರ್ಯಾಗರ್ ಇಕ್ಕೋರಲ್ಲ. ಇವತ್ತು ನೋಡಿ, ಆ ಹೆಣ್ಣು ಮಗಳ ಮೇಲೆ ಆಗಿದೆ, ಪೊಲೀಸ್ ಕಮಿಷನರ್ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾಳೆ. ಇದು ಕಾನೂನನ್ನೇ ಬಳಸ್ತಾ ಇದೀವಿ ಹೊರತು ಬೇರೆ ಯಾರು ನಾವು ವಿ ಆರ್ ನಾಟ್ ಟೇಕಿಂಗ್ ಲಾ ಇನ್ ಟು ಹ್ಯಾಂಡ್ಸ್. ಇದನ್ನ ಇಟ್ಕೊಂಡು ಬೇಲ್ ಕ್ಯಾನ್ಸಲ್ ಮಾಡಬಹುದಾ ಸರ್? ಇದನ್ನ ಕೊಡದಿರನೇ ಇವತ್ತಿನ ಪಲ್ಸ್ ನಮ್ಮ ಪ್ರಕಾರ ಕಪಿಲ್ ಸಿಬಲ್ ಅವರು ಹಿಂದೆ ಸರಿದಿದ್ದಾರೆ ಅಂತಂದ್ರೆ ಆ ಕೇಸಲ್ಲಿ ಏನೋ ನೆಗೆಟಿವ್ ಆಗುತ್ತೆ. ಕಪಿಲ್ ಸಿಬಲ್ ಇಲ್ಲ, ಸಿದ್ದರಾಮಯ್ಯನವರು ರೆಪ್ರೆಸೆಂಟ್ ಮಾಡಿದಂತ ಕಪಿಲ್ ಸಿಬಲ್ ಮತ್ತೆ DK ಶಿವಕುಮಾರ್ ರೆಪ್ರೆಸೆಂಟ್ ಮಾಡಿದಂತ ಕಪಿಲ್ ಸಿಬಲ್ ಅವರು ಈ ದರ್ಶನ್ ರೆಪ್ರೆಸೆಂಟ್ ಮಾಡಿದ್ರು. ಲಾಸ್ಟ್ ವೀಕ್ ಅವ್ರು ಅಪಿಯರ್ ಆಗಿಲ್ಲ. ಯಾರೋ ಪುರುಷೋತ್ತಮ್ ಅಂತ ಅಪಿಯರ್ ಆಗಿದ್ದಾರೆ. ಕೇಳಿದಕ್ಕೆ ಸಿದ್ಧಾರ್ಥ ಅಂದ್ರೆ ಯಾರೋ ಕೇಳಿದಕ್ಕೆ ಐ ಥಿಂಕ್ ಸುಪ್ರೀಂ ಕೋರ್ಟ್ ಹೇಳಿದೆ, ನಾವು ಹೈಕೋರ್ಟ್ ಮಾಡಿದಂತ ತಪ್ಪು ನಾವು ಮಾಡೋದಿಲ್ಲ. ಅಂದ್ರೆ ಈ ಕೇಸಲ್ಲಿ ಏನ್ ಮಾಡಿದ್ದಾರೆ, ಇವನು ನಮ್ಮ
ಮುನಿರತ್ನ ಅಕ್ಕನ ಮಗನೇ ಇದ್ದಾನೆ, ದೀಪು ಅಂತ ದೀಪಕ್ ಇದ್ದಾನೆ, ಅವನು ಬೇಲ್ಗೆ ಅಪ್ಲೈ ಮಾಡ್ದ, ಅಬ್ಜೆಕ್ಷನ್ ಏನು ಹಾಕಿಲ್ಲ, ಅವ್ನು ಬೇಲ್ ಸಿಕ್ತು. ದರ್ಶನ್ ಬೇಲ್ಗೆ ಏನ್ ಮಾಡಿದಾನೆ, ಈ ಯೂಸ್ ದ ಮೆಡಿಕಲ್ ಟರ್ಮ್ಸ್, ನನಗೆ ಬೆನ್ನೋವಿದೆ, ಸ್ಪೈನ್ ಪ್ರಾಬ್ಲಮ್ ಇದೆ, ಬೆನ್ನೋವಿದೆ, ಇದು ಆಪರೇಷನ್ ಮಾಡಬೇಕು ಅಂತೇಳಿ ಅಫಿಡೇವಿಟ್ ಹಾಕಿ ರೆಪ್ರೆಸೆಂಟೇಷನ್ ಕೊಟ್ಟು ಅದರ ಮರ್ಸಿ ಮೇಲೆ ಇಂಟ್ರಿಮ್ ಬೇಲ್ ಅಲೋ ಆಯ್ತು. ಮತ್ತೆ ಎರಡೂ ಕೂಡ ಕಂಡೀಷನ್ಸ್ ಏನಂತಂದ್ರೆ ನನಗೆ ಮೆಡಿಕಲ್ ಗ್ರೌಂಡ್ಸು. ಆಮೇಲೆ ಬಂದು ನಮ್ಮ ಬಾಲಗಂಗ ಸ್ವಾಮೀಜಿ ಆಸ್ಪತ್ರೆ ಮಲ್ಕೊಂತಾರೆ, ನಮ್ಗೆಲ್ಲರಿಗೂ ಗೊತ್ತಿದೆ ಅವ್ರಿಗೆ ಆಪರೇಷನ್ ಆಗಿಲ್ಲ ಅಂತ. ದಟ್ ಮೀನ್ಸ್ ಹೈಕೋರ್ಟ್ಗೆ ಮಿಸ್ಲೀಡಿಂಗ್ ಅಫಿಡೇವಿಟ್ ಅನ್ನ ಹಾಕಿ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಸುಳ್ಳು ಹೇಳಿ ತಗೊಂಡಿರುವಂತ ಬೇಲು ಪ್ರಾಸಿಕ್ಯೂಷನ್ ಗೊತ್ತಾಗಿದೆ. ಅದನ್ನೇ ತಗೊಂಡು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ವಿಲ್ ಟೇಕ್ ಸರ್, ಕೋರ್ಟ್ ಯಾಕೆ ಸುಳ್ಳು ಹೇಳ್ಬೇಕು? ಇನ್ನೊಂದು 10 ತಿಂಗಳು ಲೇಟ್ ಆಗಿರೋದಾ? ಮ್ಯಾಕ್ಸಿಮಮ್ ತಿಂಗಳು ಲೇಟ್ ಆಗಿರೋದು, ಆರಾಮಾಗಿ ಇದ್ದು ಬೇಲ್ ತಗೊಂಡ್ ಬರ್ಬೋದಾಯ್ತಲ್ಲ. ಬೆನ್ನೋ ಅಂತ ಸುಳ್ಳು ಹೇಳಿ ಆಪರೇಷನ್ ಮಾಡ್ಕೊಬೇಕು ಅಂತೇಳಿ ಬೇಲ್ ತಗೊಂಡು ಈಚೆಗೆ ಬಂದು ಥೈಲ್ಯಾಂಡ್ ಕೊಡೋದ್ರೆ ಏನ್ ಮಾಡೋಣ? ಥೈಲ್ಯಾಂಡ್ ಹೋಗಕ್ ಮುಂಚೆ ಇಡಿಂಡ್ ವಾರಂಟ್ ಆಗಿತ್ತು, ಕೋರ್ಟ್ಗೆ ಅಟೆಂಡ್ ಆಗ್ತಿರಲಿಲ್ಲ ವ್ಯಕ್ತಿ. ಕೇಳಿದ್ದಕ್ಕೆ ಬೆನ್ನೋವು ಅಂತ ಇವರು ಐ ಥಿಂಕ್ ಜಡ್ಜ್ ಕೇಳಿದ್ರು, ಊರ್ ಸುತ್ಕೊಂಡು ಶೂಟಿಂಗ್ ಮಾಡಕ್ಕಾಗತ್ತೆ, ಜಡ್ಜ್ ನೋಡಲ್ವಾ? ಜಡ್ಜಸ್ ಏನ್ ಕಣ್ಣೀರಲ್ದಿರೋ ಅವರು ಮನೇಲಿ ನೋಡ್ತಾರಲ್ವಾ? ಎಲ್ಲೆಲ್ಲ ಶೂಟಿಂಗ್ ಹೋಗಕ್ಕಾಗತ್ತೆ, ಕೋರ್ಟ್ ಬರಕ್ಕಾಗಲ್ಲ, ವಾರಂಟ್ ಇಶ್ಯೂ ಮಾಡ್ತೀನಿ ಅಂತಂದ್ರು. ದೆನ್ ಈ ಕೇಮ್ ರನ್ನಿಂಗ್. ಡಸಂಟ್ ರೆಸ್ಪೆಕ್ಟ್ ಲಾ. ಕೋರ್ಟ್ ನ ರೆಸ್ಪೆಕ್ಟ್ ಮಾಡಲ್ಲ ಸರ್. ಕೋರ್ಟ್ಗೆ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ ಹಾಕೋದು, ಕೋರ್ಟ್ಗಳಿಗೆ ಸುಳ್ಳು ಅಫಿಡೇವಿಟ್ ಹಾಕೋದು, ಮೈಗೆ ಹುಷಾರಿಲ್ಲ ಅಂತ ಅಲ್ಲಿ ಅಫಿಡೇವಿಟ್ ಹಾಕಿ ರಿಲೀಫ್ ತಗೊಳೋದು, ಆಮೇಲೆ ಆಪರೇಷನ್ ಮಾಡಿಸ್ಕೊಂಡಿರೋದು. ಕನಿಷ್ಠ ಒಂದ್ ಚಾಕೋರ್ ಹಾಕ್ಸ್ಕೊಬೇಕಾಯ್ತಾ? ಮಲ್ಕೊಂಡು ಒಂದ್ ಚಾಕು ಹಾಕ್ಸ್ಕೊಂಡಿದ್ರೆ ಯಾರು ಕೇಳ್ತಾ ಇರ್ಲಿಲ್ಲ. ಅದಾದ್ರೂ ಅಟ್ಲೀಸ್ಟ್ ಒಂದು ಕುಯ್ಸ್ಕೊಂಡು ಒಂದು ಹೊಲ್ಸ್ಕೊಂಡ್ಬಿಟ್ಟಿದ್ರೆ ಇವತ್ತು 7ರ ಸುಳ್ಳು ನಿಜ ಆಗ್ಬಿಡ್ತಾ ಇತ್ತು. ನಾನು ಇದ್ದಿದ್ರೆ ಅಡ್ವೈಸ್ ಮಾಡ್ತಾ ಇದ್ದೆ, ಕುಯ್ಸ್ಕಪ್ಪ ಹೊಲ್ಸ್ಕಪ್ಪ ಅಂತ. ಅಲ್ಲ, ತಮಾಷೆ ಮಾಡಬೇಕು ಸರ್. ಯಾಕಂತಂದ್ರೆ ಮಿಸ್ಲೀಡಿಂಗ್ ಹೈಕೋರ್ಟ್ ಅದು ಸಿ ವಿ ನಾಗೇಶ್ ಅನ್ನೋ ಕೌನ್ಸಿಲ್ ಇಟ್ಕೊಂಡು ಮಿಸ್ಲೀಡಿಂಗ್ ಮಾಡೋದಿದೆಯಲ್ಲ, ಐ ಥಿಂಕ್ ಇಟ್ಸ್ ಹೈಲಿ ಕಂಡೆಮನಬಲ್. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಇವ್ರಿಗೆ ಕೆಂಡ ಕಾಡ್ತಾ ಇರೋದು. ಎಸ್, ಇದ್ರ ಬಗ್ಗೆ ಮಾತಾಡೋದಕ್ಕೆ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರು ರಾಧಾ ಹಿರೇಗೌಡರು ನಮ್ಮ ಜೊತೆಗೆ ಸಂಪರ್ಕದಿದ್ದಾರೆ. ಮೇಡಮ್, ಈಗ ಜಗದೀಶ್ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರು ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದಾರೆ. ದರ್ಶನ್ ಅವರ ಫ್ಯಾನ್ಸ್ ಏನು ಪುಂಡಾಟ ಮೆರಿತಾ ಇದ್ದಾರೆ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನು ಹೇಳ್ತೀರಿ? ನೋಡಿ ರಾಮ್, ಮೊದಲಲ್ಲ, ಈ ಹಿಂದೆನೂ ನಿಮಗೆ ಗೊತ್ತಿರುವ ಹಾಗೆ ನಾವು ಆಸ್ ಅ ಗ್ಯಾರಂಟಿ ನ್ಯೂಸ್ ದರ್ಶನ್ ವಿಚಾರದಲ್ಲಿ ಸುದ್ದಿ ಮಾಡಿದಂತಹ ಸಂದರ್ಭದಲ್ಲಿ ಇದಕ್ಕಿಂತ ಕೆಟ್ಟದಾಗಿ ನಮ್ಗೆ ಮೆಸೇಜಸ್ ಬಂದಿದೆ, ಇದಕ್ಕಿಂತ ಕೆಟ್ಟದಾಗಿ ಕಮೆಂಟ್ಸ್ ಬಂದಿದೆ. ಇದು ಒಂದು ರೀತಿ ಇದು ಗ್ಯಾಂಗ್ ಅಪ್ ಆಗೋಗ್ತಾರೆ ಅಂತ ಅನ್ಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಗ್ಯಾಂಗ್ ಅಪ್ ಆಗೋದು ಇದು ಅಭಿಮಾನದ ಅತಿರೇಕನ ಅಥವಾ ಪೇಡ್ ಕಮೆಂಟ್ಸ್ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಯಾರೇ ಆಗ್ಲಿ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ದರ್ಶನ್ ವಿರುದ್ಧ ಒಬ್ರು ಮಾತಾಡಿದ ತಕ್ಷಣ ಎಲ್ಲರೂ ಹುಯಿ ಅಂತ ಬರೋದು, ತಮ್ಗೆ ಸೊಂಟದ ಕೆಳಗಿನ ಭಾಷೆ ಬಳಸೋದು, ಅವ್ರ ಚಾರಿತ್ರ್ಯ ಹರಣ ಮಾಡೋದು, ಹೆಣ್ಣಂತ ನೋಡಲ್ಲ, ಗಂಡಂತ ನೋಡೋದಿಲ್ಲ, ಒಂಥರ ರೌಡಿಸಂ ಪುಂಡಾಟ ಮಾಡ್ದಂಗ್ ಮಾಡ್ತಾರೆ. ಇವನ್ ಬಹಳಷ್ಟು ಫ್ಯಾಮಿಲೀಸ್ ಅಲ್ಲಿ, ಉದಾಹರಣೆಗೆ ನನಗೆ ಎಷ್ಟೊಂದ್ಸಲ ದರ್ಶನ್ ವಿಚಾರದಲ್ಲಿ ಅಥವಾ ರೇಣುಕಾಚಾರ್ಯ ಕೊಲೆ ಕೇಸ್ ವಿಚಾರದಲ್ಲಿ ಮಾತಾಡಕ್ ಹೋಗ್ಬೇಡ, ಏನಾದ್ರೂ ಮಾಡ್ಬಿಟ್ರೆ ಅಂತ. ಅಂದ್ರೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇವರು. ಅಂದ್ರೆ ಕಾನೂನನ್ನ ಕೈಗೆತ್ತಿಕೊಂಡು ಯಾರು ದರ್ಶನ್ ವಿರುದ್ಧ ಮಾತಾಡಿದ ತಕ್ಷಣ ಅವ್ರ ವಿರುದ್ಧ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ವಾರು, ಮತ್ತೆ ಹೊರಗಡೆ ಇನ್ನೊಂದ್ ತರ ವಾರ್ ಮಾಡ್ತಾರಾ? ಏನ್ ಹೇಳೋರು ಕೇಳೋರು ಯಾರು ಇಲ್ವಾ ಇವ್ರಿಗೆ? ಎರಡು ಹಂಗ್ ನೋಡಿದ್ರೆ ರೇಣುಕಾಚಾರ್ಯ ಇವ್ರಿಗೆ ಮೆಸೇಜ್ ಹಾಕ್ತಾ ಅಂತ ಒಂದ್ ಕೊಲೆ ಮಾಡಿದ್ರು ರೇಣುಕಾಚಾರ್ಯ ಅವ್ರನ್ನ. ನಮಗ್ ಮೆಸೇಜ್ ಹಾಕೋದ್ ನೋಡಿದ್ರೆ ನಾವು 1000 ಕೊಲೆ ಮಾಡ್ಬೇಕು. ಅಂದ್ರೆ ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ರೈಟ್ಸ್ ಯಾರಿಗೂ ಇಲ್ಲ. ಈ ನೆಲದ ಕಾನೂನನ್ನ ಗೌರವಿಸಬೇಕು. ಈಗ ದರ್ಶನ್ ಅವರು ಕೂಡ ಗೌರವಿಸ್ತಾ ಇದ್ದಾರೆ. ಸೊ ನನ್ಗೆ ಅರ್ಥ ಆಗದೆ ಇರೋದು, ದರ್ಶನ್ ಅವ್ರಿಗೆ ಇದು ಫುಲ್ ನೆಗೆಟಿವ್ ಆಗ್ತಾ ಇದೆ. ಬಟ್ ದರ್ಶನ್ ಈ ವಿಚಾರದಲ್ಲಿ ಸುಮ್ನೆ ಇರ್ತಾರೆ ಮತ್ತು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡೋರು ಪೇಷನ್ಸ್ ಬೇಕು ಅಂತಾರೆ, ಈ ವಿಚಾರದಲ್ಲಿ ಮಾತಾಡ್ಬೇಡ ಅಂತಾರೆ, ಅಥವಾ ಈ ವಿಚಾರದಲ್ಲಿ ನೀವು ಧ್ವನಿ ಎತ್ತಬೇಡಿ ಅಂತಾರೆ, ಸ್ಟಾರ್ ವಾರ್ ಅಂತಾರೆ. ಇದು ಸ್ಟಾರ್ ವಾರ್ ಅಲ್ಲ. ರಮ್ಯಾ ಬಗ್ಗೆ ಕೀಳಾಗಿ ಕಮೆಂಟ್ ಮಾಡಿರೋದು, ಸೊಂಟದ ಕೆಳಗಿನ ಭಾಷೆ ಮಾಡೋದು, ನಿನ್ನ ರೇಪ್ ಮಾಡ್ತೀನಿ, ನಿನ್ನ ಮರ್ಡರ್ ಮಾಡ್ತೀನಿ, ನಿನ್ಗೆ ಹಂಗ್ ಮಾಡ್ಬೇಕಾಗಿತ್ತು, ಹಿಂಗ್ ಮಾಡ್ಬೇಕಾಗಿತ್ತು, ಅದು ಇದು ಸು ಬೋ ಇವೆಲ್ಲ ಏನಿದು? ಯಾರು ಹೇಳೋರು ಕೇಳೋರು ಇಲ್ವಾ ಇವ್ರಿಗೆ? ಇವ್ರು ಏನ್ ಮಾಡಿದ್ರು ನಡೆಯುತ್ತೆ ಅಂತನಾ? ನನ್ಗೆ ಅರ್ಥ ಆಗ್ತಾ ಇರೋದು ಐ.ಟಿ ಸೆಲ್ ಏನ್ ಮಾಡ್ತಾ ಇದೆ ಅಂತ, ಐ ಮೀನ್ ಸೈಬರ್ ಕ್ರೈಮ್ ನವ್ರು ಏನ್ ಮಾಡ್ತಾ ಇದ್ದಾರೆ ಅಂತ. ಹ್ಯಾಬಿಚುವಲ್ ಅಫೆಂಡರ್ಸ್ ಇವರು. ಪದೇ ಪದೇ ನೀವು ಯಾರನ್ನೇ ತಗೊಳ್ಳಿ, ಹೆಣ್ಣಾಗ್ಲಿ ಗಂಡಾಗ್ಲಿ, ಆಂಕರ್ಸ್ ಆಗ್ಲಿ, ಸಿನಿಮಾ ಸ್ಟಾರ್ಸ್ ಆಗ್ಲಿ, ಬೇರೆ ಯಾರಾದ್ರೂ ಆಗ್ಲಿ, ಇದು ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಈ ಹಿಂದೆ ಜಗ್ಗೇಶ್ ಅವರು ಮತ್ತು ಏನೋ ಒಂದು ಆಡಿಯೋ ವೈರಲ್ ಆಯ್ತು ಅನ್ನೋ ಕಾರಣಕ್ಕೆ ಅವ್ರನ್ನ ಮೈಸೂರಲ್ಲಿ ಗ್ಯಾಂಗ್ ಅಪ್ ಮಾಡಿ ಅವ್ರ ವಿರುದ್ಧ ಏನೋ ಮಾಡಿದ್ರು. ಅದಾದ್ಮೇಲೆ ದರ್ಶನ್ ಅವರು ಸಾರಿ ಕೇಳಿದ್ರು. ಸೊ ಯಾಕೆ ಹಿಂಗೆಲ್ಲ ನಡೆಯುತ್ತೆ ಅಂತ
ತಪ್ಪನ್ನ ತಪ್ಪು ಅಂತ ಕಾಣಿಸೋದೇ ತಪ್ಪು ಅನ್ನೋದಾದ್ರೆ ನಾಳೆ ಅವ್ರ ಮನೇಲಿರೋ ಹೆಣ್ಮಕ್ಳಿಗೆ ಯಾರಾದ್ರೂ ಹಿಂಗ್ ಮೆಸೇಜ್ ಮಾಡಿದ್ರೆ ಮೆಸೇಜ್ ಇಂದ ಒಂದು ಕೊಲೆ ನಡೆದಿದೆ, ಅದೇ ಮೆಸೇಜ್ ಅನ್ನ ರಮ್ಯಾ ಅವ್ರ ವಿರುದ್ಧ ಮಾಡ್ತಾರೆ ಅಂತಂದ್ರೆ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇರೋದು, ಇವ್ರನ್ನ ಬೆಳೆಯಕ್ಕೆ ಹಾಕ್ಬಿಡ್ತಾ ಇದ್ದಾರೆ ಅಂತ. ಇವ್ರಿಗೆಲ್ಲ ಪೇಡ ಇದು ಅಂತ, ಪೇಡ್ ಕಮೆಂಟ್ಸ್ ಇವೆಲ್ಲ ಅಂತ. ಆಮೇಲೆ ಬಹಳ ಜನ ಹೇಳ್ತಾರೆ ಅವರೆಲ್ಲ ಡಿ ಬಾಸ್ ಫ್ಯಾನ್ಸ್ ಅಲ್ಲ ಅಂತ. ಡಿ ಬಾಸ್ ಫ್ಯಾನ್ಸ್ ಅಲ್ಲ ಅನ್ನೋದಾದ್ರೆ ನಾನು ದರ್ಶನ್ ಅವ್ರು ರಿಕ್ವೆಸ್ಟ್ ಮಾಡ್ತೀನಿ, ಸುಮ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಗೊತ್ತು ಗುರಿ ಇಲ್ದಂಗೆ ಏನೇನೋ ಮೆಸೇಜ್ ಮಾಡೋದಲ್ಲ, ಡೈರೆಕ್ಟ್ ಆಗಿ ಅವ್ರು ಬಂದು ಹೇಳ್ಬೇಕು, ನೋಡಿ ಈ ರೀತಿ ಹೆಣ್ಮಕ್ಳಿಗೆ ಅವರ ಸ್ವಾಭಿಮಾನಕ್ಕೆ ಮತ್ತು ಅವರ ಚಾರಿತ್ರಕ್ಕೆ ಧಕ್ಕೆ ತರುವಂತ ಯಾವ ಕಮೆಂಟ್ಸ್ ಮಾಡ್ತಾನೋ ಅವ್ನ್ ದರ್ಶನ್ ಫ್ಯಾನ್ ಅಲ್ಲ, ಅವ್ನ್ ಡಿ ಬಾಸ್ ಫ್ಯಾನ್ ಅಲ್ಲ, ನಾನು ಅವರನ್ನ ಡಿಸೋನ್ ಮಾಡ್ತೀನಿ. ನನ್ನ ಫ್ಯಾನ್ಸು ಯಾವಾಗ್ಲೂ ತುಂಬಾ ಸನ್ನಡತೆಯಿಂದ ಮತ್ತು ಹೆಣ್ಮಕ್ಳಿಗೆ ಗೌರವ ಕೊಡೋರು ಮಾತ್ರ ನನ್ನ ಫ್ಯಾನ್ಸ್ ಆಗಿರ್ರಿ ಅಂತ ಹೇಳ್ಬೋದಲ್ಲ. ಫ್ಯಾನ್ಸ್ ನ ಸೆಲೆಬ್ರಿಟಿ ಅಂತ ಅಚ್ಚು ವಹಿಸ್ಕೊಳ್ಳೋದಲ್ಲ. ಅವ್ರು ಸರಿ ತಪ್ಪು ಮಾರ್ಗದಲ್ಲಿ ನಡೀತಾ ಇದ್ರೆ ಅವ್ರನ್ನ ಸರಿ ಮಾಡ್ಬೇಕಾಗಿರೋದು ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಇರುವಂತ ಒಬ್ಬ ಸೆಲೆಬ್ರಿಟಿ ಅಥವಾ ಒಬ್ಬ ನಾಯಕನ ಲಕ್ಷಣ ಅಲ್ವಾ? ನಿಜ. ಈಗ ಡಿ ಕಂಪನಿ ರಕ್ತದಾನ ಶಿಬಿರ, ಪ್ರಾಣಿ ಕಲ್ಯಾಣ, ಸಾಮಾಜಿಕ ಸೇವೆ ಈ ತರ ಬಹಳಷ್ಟು ಮಾಡ್ತಾ ಇದೆ. ಈಗ ಅಂತವನ್ನೆಲ್ಲ ನಾವು ತುಂಬಾ ಅಪ್ರಿಶಿಯೇಟ್ ಮಾಡ್ತೀವಿ. ಆದ್ರೆ ಇವರು ಮುಗಿಬಿದ್ದು ಕಮೆಂಟ್ಸ್ ಹಾಕೋದು, ಯು ಜಸ್ಟ್ ಗೋ ಗ್ಯಾರಂಟಿ ನ್ಯೂಸ್ ಅಲ್ಲಿ ನಮ್ದು ರೇಣುಕಾಸ್ವಾಮಿ ಅವ್ರದ್ದು ನೋಡಿ ವಿಡಿಯೋಸ್, ಜಸ್ಟ್ ಕಮೆಂಟ್ಸ್ ತೆಗೆದು ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಹೌದು. ನಾವು ಅದೆಲ್ಲ ಕೇರ್ ಮಾಡಲ್ಲ. ಹಂದಿಗಳು ಇವರು ಕೊಚ್ಚೆ ನಾಯಿಗಳು ಅಂತ ಸುಮ್ನೆ ಆಗ್ತಿವಿ, ನಿಂದಕರಿರ್ಬೇಕಂತೆ ಹಂದಿಗಳಂತೆ ಅಂತ. ಇಂಥವ್ರು ಇರೋದ್ರಿಂದಲೇ ನಮಗೂ ಸ್ಫೂರ್ತಿ ಉತ್ಸಾಹ. ಬಟ್ ರಮ್ಯಾ ಅವ್ರು ತೆಗೆದುಕೊಂಡಿರುವಂತ ಸ್ಟೆಪ್ ಏನಿದೆ ಅಲ್ಲ, ನಾನು ರಿಯಲಿ ಅಪ್ರಿಶಿಯೇಟ್ ಮಾಡ್ತೀನಿ. ಅಂಡ್ ಆಸ್ ಇಟ್ ಈಸ್ ಕಮೆಂಟ್ಸ್ ಅನ್ನ ಅವ್ರು ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅದಕ್ಕೂ ನಾನು ರಮ್ಯಾ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕೆ ಅಂದ್ರೆ ಇದನ್ನ ಮಾತಾಡ್ಲೇಬೇಕು. ಅಯ್ಯೋ ದರ್ಶನ್ ಫ್ಯಾನ್ಸ್ ಮುಗಿಬಿದ್ದು ಬಿಡ್ತಾರಪ್ಪ, ನಾವ್ ಯಾಕೆ ಮಾತಾಡ್ಬೇಕಪ್ಪ, ನಾವು ದೂರ ಇರ್ತೀವಪ್ಪ. ನೋ, ಇದು ಹಿಂಗೆ ಮುಂದುವರಿಬಾರ್ದು. ಹಿಂಗೆ ಮುಂದುವರೆದ್ರೆ ಅವ್ರೇನ್ ದೇಶದ ಕಾನೂನಿಗಿಂತ ದೊಡ್ಡವ್ರ? ದೇಶದ ಕಾನೂನಿಗಿಂತ ದೊಡ್ಡವ್ರ ಅವರು? ಸರಿ ಇರೋದು ಸರಿ, ತಪ್ಪಿರೋದು ತಪ್ಪು. ತಪ್ಪಾಗಿದ್ರೆ ಹೇಳಿ, ಒಳ್ಳೆ ಟೀಕೆಗಳನ್ನ ಮಾಡ್ಲಿ. ಹೌದು. ಅದನ್ನ ಬಿಟ್ಟು ಬರೀ ಸೊಂಟದ ಕೆಳಗಿನ ಭಾಷೆ ಮಾತಾಡೋದು, ರೇಪ್ ಮಾಡ್ಬೇಕು. ಈಗ ಇದನ್ನ ತುಂಬಾ ಸೀರಿಯಸ್ ಆಗಿ ಏನೋ ಕಮಿಷನರ್ಗೆ ಕಂಪ್ಲೇಂಟ್ ಕೊಡ್ತಾ ಇದಾರಂತೆ ರಮ್ಯಾ ಅವರು. ಒದ್ದು ಒಳಗ್ ಹಾಕ್ಬೇಕು, ಅವ್ರನ್ನ ನೇತ್ ಹಾಕ್ಬೇಕು ಯಾರು ಈ ತರ ಕಮೆಂಟ್ ಮಾಡ್ತಾರೋ ಅವ್ರನ್ನ. ಜಗದೀಶ್ ಸರ್, ರಾಧಾ ಮೇಡಮ್ ಮಾತಾಡ್ತಾ ಇದ್ದಾರೆ, ನೀವೇನು ಹೇಳ್ತೀರಿ? ಈಗ ಅವರೆಲ್ಲ ಹೇಳಿದ್ರು. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ನೋಡಿ, ಈಗ ಸರಿ ನಾವು ನಮ್ದೇ ಅನ್ಕೊಂಡಿದ್ವಿ, ರಮ್ಯಾದೇ ಅನ್ಕೊಂಡಿದ್ವಿ, ಪ್ರಥಮ್ದೇ ಅನ್ಕೊಂಡಿದ್ವಿ. ಈಗ ಗ್ಯಾರಂಟಿ ನ್ಯೂಸ್ ಕೂಡ ದೊಡ್ಡ ಪುಟ ಇದೆ ದರ್ಶನ್ ಬಗ್ಗೆ. ಆಮೇಲೆ ಆಸ್ ಮೇಡಮ್ ಪಾಯಿಂಟ್ ಔಟ್ ಮಾಡಿದಾಗೆ ದಿಸ್ ಇಸ್ ಎ ಪೇಡ್ ಗ್ಯಾಂಗ್. ಯಾವನು ಇವ್ನು ಪುಕ್ಸಟ್ಟೆ ಯಾರು ಇವನಿಗೇನು ದುಡಿಯಲ್ಲ, ಇವ್ನು ದರ್ಶನ್ಗೆ ಅಂತ ದೊಡ್ಡ ವ್ಯಕ್ತಿ ಅಂತೂ ನನಗೇನು ಅನ್ಸಲ್ಲ.